ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕೋ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು 50% ಡಿಸ್ಕೌಂಟ್
ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂನಲ್ಲಿ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ, ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005 ಗೆ ಸಂಪರ್ಕಿಸಿ. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಅಮೆರಿಕ ಅಧ್ಯಕ್ಷ ಪ್ರತ್ಯೇಕ ಬೆಂಬಲದಿಂದ ಇಸ್ರೇಲ್ ದೇಶ ಗಾಜಾಪಟ್ಟಿಯಲ್ಲಿ ಪ್ಯಾಲೆಸ್ತಾನಿಯರ ನರಮೇಧ ನಡೆಯುತ್ತಿದೆ ಎಂದು ಆರೋಪಿಸಿ ಕಲಬುರಗಿಯಲ್ಲಿ ಸೆಂಟರ್ ಆಫ್ ಇಂಡಿಯಾ ಟ್ರೇಡ್ ಯೂನಿಯನ್ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಹೋರಾಟಗಾರರು ಪ್ರತಿಭಟನೆ ನಡೆಸಿ ಸಂಯುಕ್ತ ರಾಷ್ಟ್ರ ಸಂಘವು 2 ದೇಶಗಳ ಅಸ್ತಿತ್ವಕ್ಕೆ ನಿರ್ಣಯಿಸಿದ್ರು ಅದನ್ನ ಧಿಕ್ಕರಿಸಿ ನರಮೇಧ ನಡೆಸಲಾಗುತ್ತಿದೆ. ಇದು ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಾಗಿದೆ. ಇನ್ನು ಯುದ್ಧದಲ್ಲಿ ಇಸ್ರೇಲ್ ದೇಶ 62,895 ಪ್ಯಾಲೆಸ್ತಾನಿಯರನ್ನ ಕೊಲೆ ಮಾಡಿದೆ. ಆಹಾರಕ್ಕಾಗಿ ನಿಂತಿದ್ದ 2,180 ಪ್ಯಾಲೆಸ್ತಾನಿಯರನ್ನ ಕೊಲೆಗೈಯಲಾಗಿದೆ. ಬಾಂಬ್ ದಾಳಿಯಿಂದ 42,000 ಜನ ಮನೆ ಮಠ ಕಳೆದುಕೊಂಡಿದ್ದಾರೆ. ಒಟ್ಟಾರೆ ಈ ಯುದ್ಧ ಪ್ಯಾಲೆಸ್ತಾನಿಯರ ನರಮೇಧ ನಡೆಯುತ್ತಿದೆ. ತಾವು ಹೇಳಿದಂತೆ ನಡೆಯಬೇಕು ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವರ್ತಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಡೊನಾಲ್ಡ್ ಟ್ರಂಪ್ ಮತ್ತು ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಪ್ರತಿಕೃತಿ ದಹಿಸಿ ಪ್ರತಿಭಟನೆ ನಡೆಸಿದರು.
ನನ್ನ ಊರಿನ ಋಣ ಯಾವಾಗಲೂ ನನ್ನ ಮೇಲೆ ಇದ್ದೇ ಇರುತ್ತದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ವರುಣ ವಿಧಾನಸಭಾ ಕ್ಷೇತ್ರದ ಸಿದ್ದರಾಮಗುಂಡಿಯಲ್ಲಿ ಪಿಎಂ ಶ್ರೀ ಕರ್ನಾಟಕ ಪಬ್ಲಿಕ್ ಶಾಲೆಯ ನೂತನ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನನ್ನ ಊರಿನ ಶಾಲೆಯಲ್ಲಿ ನಾನು 5ರಿಂದ 7ನೇ ತರಗತಿವರೆಗೆ ಓದಿದ್ದ ಶಾಲೆಯನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ದತ್ತು ಪಡೆದಿದೆ. ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ನೂತನ ಕಟ್ಟಡವನ್ನು ನಿರ್ಮಿಸಲಾಗಿದೆ. ಈ ಕಟ್ಟಡವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟಿಸಿದ್ದೇನೆ ಎಂದರು. ಬಿಜೆಪಿಯವರು ಧರ್ಮಸ್ಥಳಕ್ಕೆ ಯಾತ್ರೆ ಕೈಗೊಂಡಿರುವ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಎಂ, ಬಿಜೆಪಿ ರಾಜಕೀಯವಾಗಿ ಯಾತ್ರೆ ಕೈಗೊಂಡಿದೆ. ಅವರಿಗೆ ರಾಜಕೀಯ ಲಾಭ ಸಿಗುತ್ತದೆ ಎಂದು ಭಾವಿಸಿದ್ದಾರೆ. ಆದರೆ ಅದು ಸಿಗುವುದಿಲ್ಲ. ಏಕೆಂದರೆ ಧರ್ಮಸ್ಥಳದ ಬಗ್ಗೆ ನಮಗೆ ಅಪಾರವಾದ ಗೌರವವಿದೆ. ಎಸ್ಐಟಿ ರಚಿಸಿದಾಗ ವಿರೋಧ ಮಾಡದೇ ಇರುವವರು ನಂತರದಲ್ಲಿ ಏನು ಸಿಗೋದಿಲ್ಲ ಎಂದು ತಿಳಿದು ವಿರೋಧಿಸುತ್ತಿದ್ದಾರೆ. ಇದು ಡೋಂಗಿತನ ಎಂದರು. ಇನ್ನು ಮೈಸೂರಿಗೂ ಚಾಮುಂಡಿ ಚೆಲ್ಲೋ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಬಗ್ಗೆ ಮಾತನಾಡಿದ ಸಿಎಂ, ಬಿಜೆಪಿಯವರು ಹಿಂದುತ್ವ ಗಟ್ಟಿಯಾಗಿರುತ್ತದೆ. ಹಿಂದೂಗಳೆಲ್ಲ ಒಗ್ಗಟ್ಟಾಗಿದ್ದಾರೆ ಎಂದು ತಿಳಿದುಕೊಂಡಿದ್ದಾರೆ. ನಾನು ಕೂಡ ಹಿಂದುವೆ. ನಮ್ಮೂರಲ್ಲಿ ನಾವು ರಾಮ ಮಂದಿರ ಕಟ್ಟಿಲ್ಲವೇ ಎಂದು ಪ್ರಶ್ನಿಸಿದರು. ಹಿಂದೂಗಳೆಂದರೆ ರಾಜಕೀಯ ಅಪಪ್ರಚಾರ ಮಾಡುವುದಲ್ಲ, ಸುಳ್ಳು ಹೇಳುವುದಲ್ಲ. ಯಾರೇ ಆದ್ರೂ ಮನುಷ್ಯತ್ವ ಇರಬೇಕು ಎಂದರು. ಬಿಜೆಪಿ ದಸರಾ ಹಬ್ಬದಲ್ಲಿಯೂ ರಾಜಕಾರಣ ಮಾಡುತ್ತಿದ್ದಾರೆ. ಸುಳ್ಳು ಹೇಳುವುದನ್ನ ಬಿಟ್ಟು ಬೇರೆ ಏನಾದ್ರೂ ಅವರಿಗೆ ಬರುತ್ತದೆ ಎಂದರು. ಇನ್ನು ಬಾನು ಮುಸ್ತಾಕ್ ಅವರಿಗೆ ಬುಕ್ಕರ್ ಪ್ರಶಸ್ತಿ ದೊರಕಿದ್ದು ಎಷ್ಟೋ ಜನರಿಗೆ ಈ ಪ್ರಶಸ್ತಿ ಲಭಿಸಿದೆ ಎಂದ ಮುಖ್ಯಮಂತ್ರಿಗಳು, ಅವರನ್ನು ಗೌರವಿಸಲು ದಸರಾ ಉದ್ಘಾಟನೆಗೆ ಅವಕಾಶ ನೀಡಲಾಗಿದೆ ಎಂದರು. ಈ ದಿನ ನಮ್ಮ ಸ್ವಂತ ಊರಿನಲ್ಲಿ ನಾವು ಓದಿದಂಥ ಶಾಲೆ 5ರಿಂದ 7ರವರೆಗೆ ಓದಿದಂಥ ಶಾಲೆ ಇದು. ನಾನು 1 to 4 ಸೇರಿರಲಿಲ್ಲ ಶಾಲೆಗೆ. 5ನೇ ತರಗತಿಗೆ ನೇರವಾಗಿ ಸೇರ್ಕೊಂಡೆ. ಈ ಶಾಲೆಯಿಂದ 8ನೇ ತರಗತಿ ಕುಪ್ಪೇಗಾಲದಲ್ಲಿ ಓದಿದೆ. ಇವತ್ತು ಹಳೆಯ ಕಟ್ಟಡವನ್ನು ಒಡೆದಾಕಿ ಹೊಸ ಕಟ್ಟಡ ಕಟ್ಟಿದ್ದಾರೆ. ಇದಕ್ಕೆ ಇದನ್ನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ, ಅವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಲ್ಲ, ಅಡಾಪ್ಟ್ ಮಾಡ್ಕೊಂಡು ಹೊಸ ಬಿಲ್ಡಿಂಗನ್ನು ಕಟ್ಟಿದ್ದಾರೆ. ನಾನು ಹಿಂದೆ ಒಂದು ಅಲ್ಲಿ ಕಟ್ಟಿಸಿದ್ನಲ್ಲ, ಈ ಬಿಲ್ಡಿಂಗನ್ನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ, ಅವರು ಮತ್ತು ಪ್ರಾಥಮಿಕ ಶಿಕ್ಷಣ ಇಲಾಖೆಯವರು ಇವರು ಸಹಯೋಗದಲ್ಲಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗು. ಇದನ್ನು ಅತ್ಯಂತ ಸಂತೋಷದಿಂದ ಇವತ್ತು ಉದ್ಘಾಟನೆ ಮಾಡಿದ್ದೇನೆ. ಇನ್ನು ಈ ಊರಿಗೆ ಇನ್ನೂ ಏನೇನು ಮಾಡಬೇಕಂತ ಇನ್ನೇನು ಬಾಕಿ ಇದೆ ಈ ಊರಿಗೆ ಪ್ರೈಮರಿ ಸ್ಕೂಲ್ ಆಗಿದೆ, ಮಿಡ್ಲ್ ಸ್ಕೂಲ್ ಆಗಿದೆ, ಹೈಸ್ಕೂಲ್ ಆಗಿದೆ, PUC ಆಗಿದೆ. ಸೊ ಆಮೇಲೆ ಡಿಗ್ರಿ ಕಾಲೇಜ್ ಬಂದು ಮಾಡಿದ್ರೆ ವಿದ್ಯಾರ್ಥಿಗಳು ಸಿಗಲ್ಲ ಅಂಥೇಳಿ ಮಾಡಿಲ್ಲ. PU ಅವ್ರಿಗೆ ಇದೆ. ಊರಿನ ಋಣ ಸಂಪೂರ್ಣ ಸಂದಾಯ ಆಯಿತು. ಊರಿನ ಋಣ ಸಂಪೂರ್ಣ ಸಂದಾಯ ಆಗಿದೆ. ಸಂದಾಯ ಆಗಿದೆ ಅಂತ ಇಲ್ಲ, ಇವು ಋಣ ಯಾವಾಗಲೂ ಇದ್ದೇ ಇರ್ತದೆ. ಊರಲ್ಲ, ಹಾಸ್ಟೆಲ್ ಆಗಿದೆಯಲ್ಲ, BCM ಹಾಸ್ಟೆಲ್ ಮೊದಲಿಂದ ಇದೆ. ವೆಟರ್ನರಿ ಹಾಸ್ಪಿಟಲ್ ಇದೆ, ಸೊಸೈಟಿ ಇದೆ, ಜೂನಿಯರ್ ಕಾಲೇಜು, ಲೈಬ್ರರಿ ಇದೆ, ಪ್ರೈಮರಿ ಹೆಲ್ತ್ ಸೆಂಟರ್ ಇದೆ, ಕಮ್ಯುನಿಟಿ CSC ಆಗಿದೆ. ಈಗ PSC ಇಂದ CSC ಆಗಿದೆ. ಇಷ್ಟೆಲ್ಲ ಮಾಡಿದ್ರು ಸಿದ್ದರಾಮಯ್ಯನವರು ಏನು ಮಾಡಿಲ್ಲ ಅಂತಾರೆ ಬಿಜೆಪಿಯವರು. ಯಾರು ಬಿಜೆಪಿಯವರು ಏನು ಮಾಡಿಲ್ಲ ಸಿದ್ದರಾಮಯ್ಯನವರು? ಬಿಜೆಪಿಯವರಿಗೆ ಸುಳ್ಳು ಹೇಳೋದು ಬಿಟ್ಟು ಬೇರೆ ಏನು ಗೊತ್ತೇ ಇಲ್ವಲ್ಲ ಅವರು. ಇವತ್ತು ಬಿಜೆಪಿಯವರು ಧರ್ಮಸ್ಥಳಕ್ಕೆ ಯಾತ್ರೆ ಹೋಗಿದ್ದಾರೆ. ಪಾಪ ಮಾಡಲಿ, ರಾಜಕೀಯವಾಗಿ ಮಾಡ್ತಾ ಇದ್ದಾರೆ, ಮಾಡಲಿ. ಇದರಿಂದ ಅವರಿಗೆ ರಾಜಕೀಯ ಲಾಭ ಸಿಗ್ತದೆ ಅಂತೇಳಿ ಅಂದ್ಕೊಂಡಿದ್ದಾರೆ. ಅದು ಸಿಗೋದಿಲ್ಲ. ಯಾಕಂತಂದರೆ ನಾವು ಅಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಮಂಜುನಾಥೇಶ್ವರ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಈಗ ಬಿಗಿನಿಂಗ್ನಲ್ಲಿ ಯಾಕೆ ಮಾಡಲಿಲ್ಲ? SIT ಆದಾಗ ಯಾಕೆ ಮಾಡಲಿಲ್ಲ?
ಆಮೇಲೆ ಭಾಳ ದಿನಗಳ ನಂತರ ಏನೂ ಸಿಕ್ಕಲ್ಲ ಅಂತ ಗೊತ್ತಾದ ಮೇಲೆ ಆಮೇಲೆ ಮಾಡೋಕ್ಕೆ ಶುರು ಮಾಡೋದು ಅಲ್ವಾ? ಸೊ ಇದು ಡೋಂಗಿತನ ಅಲ್ವಾ? ಗುಟ್ಕಾ ಪಾನ್ ಮಸಾಲ ಆರೋಗ್ಯಕ್ಕೆ ಹಾನಿಕರ ಎಂದು ಜಾಗೃತಿ ಮೂಡಿಸುತ್ತಾರೆ. ಇದನ್ನು ತಿಂದರೆ ಕ್ಯಾನ್ಸರ್ ಬರುತ್ತದೆ ಎಂದೆಲ್ಲ ಎಚ್ಚರಿಸುತ್ತಾರೆ. ಇದರ ನಡುವೆ ಈ ವಿಷಯವನ್ನೇ ಪಾಪಿಗಳು ನಕಲು ಮಾಡಿ ಮಾರಾಟ ಮಾಡಿಬಿಡುತ್ತಿದ್ದಾರೆ. ಬೀದರ್ ಜಿಲ್ಲೆಯ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಈತರನ್ನ ಬಂಧಿಸಿದ್ದಾರೆ. 2 ಕಡೆ ದಾಳಿ ನಡೆಸಿ 2.20 ಕೋಟಿ ರೂಪಾಯಿ ಮೌಲ್ಯದ ಪಾನ್ ಮಸಾಲ ತಂಬಾಕು ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ಅಲ್ಲದೆ ಮೂಟೆಗಟ್ಟಲೆ ಕಲಬೆರಕೆ ಗುಟ್ಕಾ ಸಾಮಗ್ರಿ ಸೀಸ್ ಮಾಡಿದ್ದಾರೆ. ಗಾಂಧಿಗಂಜ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಚಿದ್ರಿಬುತ್ತಿ ಬಸವಣ್ಣನ ಹತ್ರ ಮನೆಯಲ್ಲಿ ಅಕ್ರಮವಾಗಿ ಪಾನ್ ಮಸಾಲ ಕಲಬೆರಕೆ ಮಾಡಿದ್ದ ಗುಟ್ಕಾ ಸಾಮಗ್ರಿಗಳನ್ನು ಸಂಗ್ರಹಿಸಲಾಗಿತ್ತು. ನೂತನ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಕೋಲಾರ ಕೈಗಾರಿಕಾ ಪ್ರದೇಶದಲ್ಲಿ ಶೆಡ್ ಮೇಲೆಯೂ ಪೊಲೀಸರು ದಾಳಿ ಮಾಡಿದ್ದಾರೆ. ಹೊರಗಡೆ ಟುಲೆಟ್ ಬೋರ್ಡ್ ಹಾಕಿ ಒಳಗಡೆ ಪರವಾನಗಿ ಇಲ್ಲದೆ ಮಾನವನ ಆರೋಗ್ಯಕ್ಕೆ ಹಾನಿಕರವಾಗುವಂತಹ ರಾಸಾಯನಿಕ ಪದಾರ್ಥಗಳನ್ನು ಸಂಗ್ರಹಿಸಿಟ್ಟಿರುವುದು ಕಂಡುಬಂದಿತ್ತು. ಸದ್ಯ 43.30 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ. 2 ಪ್ರಕರಣಗಳಲ್ಲಿ 8 ಜನರನ್ನ ಪೊಲೀಸರು ಬಂಧಿಸಿ ಜೈಲಿಗೆ ಅಟ್ಟಿದ್ದಾರೆ. ಬಂಧಿತರು ಹೈದರಾಬಾದ್ ಮೂಲದ ತನ್ವೀರ್, ಬಿದರ್ ಮೂಲದ ರಿಜ್ವಾನ್, ಬಿದರ್ ಮೂಲದ ತನ್ವೀರ್ ಶರೀಕಾರ್, ಮಣಿಪುರ ಮೂಲದ ಯಾಸಿನ್, ಮಣಿಪುರ ಮೂಲದ ಎಂಡಿ ಸಿರಾಜ್, ಮಣಿಪುರ ಮೂಲದ ಎಂಡಿ ಶರೀಫ್, ಮಣಿಪುರ ಮೂಲದ ಎಂಡಿ ಅನಾಸ್, ಮಣಿಪುರ ಮೂಲದ ಎಂಡಿ ರೋಹಿತ್, ಮಣಿಪುರ ಮೂಲದ ಜೇಸಾನ್, ಮಣಿಪುರ ಮೂಲದ ಮೊಹಮ್ಮದ್ ಅನಾಸ್, ಬಿದರ್ ಮೂಲದ ಬಸಿರುದ್ದೀನ್ ಎಂದು ಎಸ್ಪಿ ಪ್ರದೀಪ್ ಗುಂಟೆ ಮಾಹಿತಿ ನೀಡಿದರು. ಕಾಂಗ್ರೆಸ್ ಪಕ್ಷವನ್ನ ಬಿಡುವುದಿಲ್ಲ, ಬೇರೆ ಪಕ್ಷಕ್ಕೆ ಸೇರುವ ಅಗತ್ಯ ನನಗೆ ಇಲ್ಲ ಎಂದು ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿದರು. ತುಮಕೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮ ಗುರುಗಳು ನಮಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ರು. ಅವರೆಲ್ಲರಿಗೂ ನಾನು ಸಾಷ್ಟಾಂಗ ನಮಸ್ಕಾರ ಹೇಳುತ್ತೇನೆ. ಅವರ ಅಭಿಮಾನ, ಆಶೀರ್ವಾದ ವ್ಯಕ್ತಪಡಿಸಿದ್ದು ಹೋರಾಟ ಮಾಡಲಿಕ್ಕೆ ಹೆಚ್ಚು ಶಕ್ತಿ ಬಂದಿದೆ ಎಂದರು. ಇತ್ತೀಚೆಗೆ ನಡೆದಂತಹ ಜಿಲ್ಲಾ ಬ್ಯಾಂಕ್ ಚುನಾವಣೆಯಲ್ಲಿ ಗೆದ್ದಂತಹ ಅಭ್ಯರ್ಥಿಗಳಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಇನ್ನು 4ನೇ ತಾರೀಕು
ಅಧ್ಯಕ್ಷರ ಆಯ್ಕೆ ಇದೆ. ಅದಾದ ನಂತರ ಬಳಿಕ ನಾನು ರಾಜ್ಯಾದ್ಯಂತ ಪ್ರವಾಸ ಮಾಡುತ್ತೇನೆ. ಸಹಕಾರ ಇಲಾಖೆಯಲ್ಲಿ ಹಲವಾರು ಅಭಿವೃದ್ಧಿ ಪೂರ್ವಕವಾಗಿ ತಿದ್ದುಪಡಿಗಳನ್ನು ತಂದಿದ್ದೇವೆ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂಬ ನಿಟ್ಟಿನಲ್ಲಿ ತಿದ್ದುಪಡಿ ತರಲಾಗಿದೆ. ಅಧಿಕಾರ ಹೋದ ತಕ್ಷಣ ಅಸಮಾಧಾನ ಆಗಿಲ್ಲ, ಚಿಂತೆ ಕೂಡ ಆಗಲಿ ನನಗೆ ಇಲ್ಲ. ಎಲ್ಲಾ ಜಾತಿಯ ಬಡವರ ಪರವಾದ ಧ್ವನಿ ಎತ್ತುವ ಕೆಲಸ ಮಾಡುತ್ತೇನೆ ಎಂದರು. ರಾಜ್ಯದಲ್ಲಿ ಧ್ವನಿ ಇಲ್ಲದ ಸಮಾಜಕ್ಕೆ ಸಹಾಯ ಮಾಡಲು ಅಧಿಕಾರ ಬೇಕು ಎಂದರು. ಈ ದಿವಸ ನಮ್ಮ ಗುರುಗಳು, ಬಹಳಷ್ಟು ಜನ ಗುರುಗಳು ಭೇಟಿ ಮಾಡ್ತಕ್ಕಂಥದ್ದು ಮತ್ತು ಅವರು ನನ್ನನ್ನು ಆಶೀರ್ವದಿಸಲಿಕ್ಕೆ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಬಯಸಿ ಮತ್ತು ಅಭಿನಂದನೆಯನ್ನು ಕೂಡ ಈಗಾಗಲೇ ಸಲ್ಲಿಸಿದ್ದೇನೆ. ಆ ಸಂದರ್ಭದಲ್ಲಿ ತಾವು ಕೂಡ ಅವರ ಜೊತೆಯಲ್ಲಿ ಮಾತಾಡಿದ್ದೀರಿ ಅಂತೇಳಿ ನಾನು ಆಶಿಸ್ತೇನೆ. ಈ ಮಧ್ಯೆ ನನ್ನನ್ನು ಆಶೀರ್ವದಿಸಲಿಕ್ಕೆ ಆಗಮಿಸಿದಂಥ ಪರಮ ಪೂಜ್ಯ ಎಲ್ಲ ಗುರುವರಿಯರಿಗೂ ಕೂಡ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸೋದ್ರ ಜೊತೆಗೆ ಕೆಲವು ವಿಚಾರಗಳನ್ನು, ಸಂಗತಿಗಳನ್ನು ನಾನು ಕೂಡ ಅವರ ಜೊತೆಯಲ್ಲಿ ಮುಕ್ತವಾಗಿ ವಿಚಾರ ವಿನಿಮಯ ಮಾಡಿಕೊಂಡಿದ್ದೇವೆ. ಅವರು ಎಲ್ಲ ಗುರುಗಳು ಎಲ್ಲ ಸೇರಿ ಅವರು ನನ್ನ ಜೊತೆಯಲ್ಲಿ ಇಂತಹ ಒಂದು ಸಂದರ್ಭದಲ್ಲಿ ಅವರ ಒಂದು ಅಭಿಮಾನ ಮತ್ತು ಆಶೀರ್ವಾದ ವ್ಯಕ್ತಪಡಿಸಿರ್ತಕ್ಕಂಥದ್ದು ನನಗೆ ಇನ್ನೂ ಹೆಚ್ಚು ಶಕ್ತಿಯನ್ನು, ಸತ್ಯದ ಪರವಾಗಿ ಹೋರಾಟ ಮಾಡಲಿಕ್ಕೆ ಹೆಚ್ಚು ಶಕ್ತಿಯನ್ನು ಕೊಟ್ಟಿದ್ದಾರೆ ಅಂತೇಳಿ ನಾನು ಭಾವಿಸಿದ್ದೇನೆ. ಮತ್ತು ಜೊತೆಯಲ್ಲಿ ಈಗಾಗಲೇ ರಾಜಕೀಯದ ಏರುಪೇರುಗಳು, ಸ್ಥಿತ್ಯಂತರಗಳು, ಆಗು ಹೋಗುಗಳ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದೇನೆ ಅವರ ಹತ್ರ. ನಾನು ಮಾಧ್ಯಮಕ್ಕೆ ತಿಳಿಸ್ತಕ್ಕಂಥದ್ದು ಇತ್ತೀಚೆಗೆ ನಡೆದಂತಹ ಜಿಲ್ಲಾ ಬ್ಯಾಂಕಿನ ಚುನಾವಣೆಯಲ್ಲಿ ನಮ್ಮ ಜೊತೆಯಲ್ಲಿ ಸುಮಾರು 14 ಜನನೂ ಕೂಡ ವಿಜೇತರಾಗಿರ್ತಕ್ಕಂಥದ್ದು, ಅವರಿಗೆ ಅಭಿನಂದನೆ ಸಲ್ಲಿಸ್ತಕ್ಕಂಥದ್ದು, ಮತದಾರರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಕೂಡ ನಾನು ನಿಮ್ಮ ಮೂಲಕ ಮಾಡಲಿಕ್ಕೆ ಬಯಸ್ತೇನೆ. ಮತ್ತು 4ನೇ ತಾರೀಕು ಕೂಡ ಅಧ್ಯಕ್ಷರ ಆಯ್ಕೆ ಇದೆ. 4ನೇ ತಾರೀಕು ಆಯ್ಕೆಯ ನಂತರ ಸಕ್ರಿಯವಾಗಿ ನಮ್ಮ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಕೂಡ ಪ್ರವಾಸ ಮಾಡ್ತೇನೆ. ಈಗಾಗಲೇ ಏನು ಮೊನ್ನೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತುಗಳಲ್ಲಿ ಸಹಕಾರಿ ಕಾಯ್ದೆಗೆ ತಿದ್ದುಪಡಿಗಳು ಏನೆಲ್ಲ ಬಂದಿದ್ದಾವೆ ಆ ಎಲ್ಲ ತಿದ್ದುಪಡಿಗಳನ್ನು ಕೂಡ ನಾನೇ ತಯಾರು ಮಾಡಿದಂಥದ್ದು. ನಾನು ಅಂತೇಳಿದ್ರೆ ನನ್ನ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರನ್ನು, ಎಚ್ ಕೆ ಪಾಟೀಲ್ರನ್ನು ಹಲವಾರು ಬಾರಿ ಸಭೆಗಳನ್ನು ನಡೆಸಿ ಆ ಒಂದು ತಿದ್ದುಪಡಿಗಳನ್ನು ತಂದಿದ್ದೇವೆ. ಆ ತಿದ್ದುಪಡಿಗಳಿಂದ ನನಗಂತೂ ಸಮಾಧಾನ ಇದೆ. ಯಾಕೆಂದರೆ ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಹೇಳಿ ನಾವೇನು ಪದೇ ಹೇಳ್ತಾ ಇರ್ತೀವಿ, ಅದು ನಿಜಕ್ಕೂ ಕೂಡ ಪೂರ್ಣ ಅಲ್ಲದೇ ಇರೋ ಅಲ್ಪ ಸ್ವಲ್ಪನಾದರೂ ಕೂಡ ಸಹಕಾರಿ ಆಂದೋಲನದಲ್ಲಿ ಸಮಬಾಳು ಸಮಪಾಲಿನ ಅವಕಾಶ ಕಲ್ಪನೆಯನ್ನು ಆ ಕಾಯ್ದೆಯ ತಿದ್ದುಪಡಿಗಳ ಮೂಲಕ ತಂದಿದ್ದೇವೆ. ತರ್ತಕ್ಕಂಥದ್ದಕ್ಕೆ ನನಗೆ ಸಹಕಾರವನ್ನು ಮುಖ್ಯಮಂತ್ರಿಗಳು ಕೂಡ ಕೊಟ್ಟಿದ್ದು ಸಂಪೂರ್ಣವಾದಂಥದ್ದು. ಆ ಕಾಯ್ದೆ 2 ಸದನಗಳಲ್ಲೂ ಕೂಡ ಈಗಾಗಲೇ ಮಂಜೂರಾತಿಯನ್ನು ಪಡೆದುಕೊಂಡಿದ್ದೆ ಮತ್ತು ಗೌರವಾನ್ವಿತ ರಾಜ್ಯಪಾಲರು ಕೂಡ ಅದಕ್ಕೆ ಸಹಮತಿಯನ್ನು ಕೊಡ್ತಾರೆ ಅಂತೇಳಿ ನಾನು ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ. ಮತ್ತು ರಾಜಕೀಯವಾಗೂ ಕೂಡ ಸ್ಥಿತ್ಯಂತರಗಳು, ಏರುಪೇರುಗಳು ಆಗ್ತವೆ. ಕೆಲವೊಮ್ಮೆ ಸತ್ಯಕ್ಕೆ, ಕೆಲವೊಮ್ಮೆ ತಾತ್ಕಾಲಿಕವಾಗಿ ಹಿನ್ನಡೆ ಆಗಬಹುದು. ಸುಲೇಪೇಟೆ ಗ್ರಾಮದಲ್ಲಿ ಯುವಕರೆಲ್ಲ ಸೇರಿ ವಿನಾಯಕನನ್ನು ಅದ್ದೂರಿಯಾಗಿ ವಿಸರ್ಜನೆ ಮಾಡಿದರು. ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದಲ್ಲಿ 5 ದಿನಗಳ ಕಾಲ ಪ್ರತಿಷ್ಠಾಪಿಸಲಾದ ಗಣೇಶನಿಗೆ ಬಹಳ ವಿಜೃಂಭಣೆಯಿಂದ ಮೆರವಣಿಗೆ ಮಾಡುವುದರ ಮೂಲಕ ಟ್ರ್ಯಾಕ್ಟರ್ನಲ್ಲಿ ಗಣೇಶ ಮೂರ್ತಿ ಇಟ್ಟು ಡಿಜೆ ಇಟ್ಟು ಯುವಕರು ಕುಣಿದು ಕುಪ್ಪಳಿಸಿ ಅದ್ದೂರಿಯಾಗಿ ವಿಸರ್ಜನೆ ಮಾಡಲಾಯಿತು.
ಇನ್ನು ಇದೇ ವೇಳೆಯಲ್ಲಿ PSI ಅಮರ್ ಕುಲಕರ್ಣಿ ಅವರ ನೇತೃತ್ವದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಸುಲೇಪೇಟ್ ಗ್ರಾಮದ ಗಣೇಶ ಯುವಕ ಮಂಡಳಿಯ ಸರ್ವ ಸದಸ್ಯರು ಭಾಗಿಯಾಗಿದ್ರು. ಮೆಹಬೂಬ್, ಆನ್ ಸ್ಪಾಟ್ ನ್ಯೂಸ್, ಸುಲೇಪೇಟ್. ಗಂಡನ ಸಹವಾಸ ಬೇಡ ಎಂದು ತವರು ಮನೆ ಸೇರಿದ ಪತ್ನಿಯ ಶೀಲ ಶಂಕಿಸಿದ ಪತಿ ಭೀಗರ ಮನೆಯಲ್ಲೇ ಊಟಕ್ಕೆ ಬಡಿಸಲು ಬಂದ ಪತ್ನಿಯ ಕತ್ತು ಸೀಳಿ ಕೊಲೆಗೈದ ಘಟನೆ ರಾಯಚೂರು ಜಿಲ್ಲೆಯಲ್ಲಿ ನಡೆದಿದೆ. ಆಕೆ ಎಂದಿನಂತೆ ಸಂಜೆ ಅಡಿಗೆ ಮಾಡಿ ಗಂಡನಿಗೆ ಊಟ ಬಡಿಸಿದ್ಲು. ಅದೇ ಹೊತ್ತಿನಲ್ಲಿ ಗಂಡ ಆಕೆಯ ಶೀಲ ಶಂಕಿಸಿ ತಗಾದೆ ತೆಗೆದಿದ್ದ. ಮಾತಿಗೆ ಮಾತು ಬೆಳೆದು ಪತ್ನಿಯ ಮೇಲೆ ಹಲ್ಲೆಗೆ ಮುಂದಾಗಿದ್ದ. ಆದ್ರೆ ಶೇವಿಂಗ್ ಮಾಡುವ ಬ್ಲೇಡ್ನಿಂದ ಹಲ್ಲೆ ಮಾಡ್ತಾನೆ ಅನ್ನೋ ಸಣ್ಣ ಸುಳಿವು ಕೂಡ ಆಕೆಗೆ ಇರಲಿಲ್ಲ. ನೋಡುತ್ತಲೇ ಪತ್ನಿಯ ಕತ್ತು ಸೀಳಿದ ಪತಿ. ಹೌದು, ಈ ಘಟನೆ ನಡೆದದ್ದು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ದೇಸಾಯಿ ಭೋಗಾಪುರ ಎನ್ನುವ ಗ್ರಾಮದಲ್ಲಿ. ಸಿಂಧನೂರು ತಾಲೂಕಿನ ಬೆರಗಿ ಗ್ರಾಮದ ನಿವಾಸಿ 35 ವರ್ಷದ ಪತಿ ಯಲ್ಲಪ್ಪ, ಪತಿಯಿಂದಲೇ ಹತ್ಯೆಯಾದ 30 ವರ್ಷದ ಪಾಮವ್ವ ಅಲಿಯಾಸ್ ಗಂಗಮ್ಮ. ಅವರಿಬ್ಬರಿಗೂ ಮದುವೆಯಾಗಿ 12 ವರ್ಷಗಳು ಕಳೆದಿದ್ವು. ಅಷ್ಟು ವರ್ಷದ ದಾಂಪತ್ಯದ ಫಲವಾಗಿ ಅವರಿಗೆ 3 ಮುದ್ದಾದ ಮಕ್ಕಳು ಇದ್ರು. ಆದ್ರೂ ಅವನಿಗೆ ಪತ್ನಿಯ ಶೀಲದ ಮೇಲೆ ಶಂಕೆ ವ್ಯಕ್ತವಾಗಿತ್ತು. ಆ ಶಂಕೆಯಿಂದಲೇ ನಿನ್ನೆ ರಾತ್ರಿ ಊಟಕ್ಕೆ ಕುಳಿತಾಗ ಪತ್ನಿಯ ಜೊತೆ ಜಗಳ ತೆಗೆದಿದ್ದಾನೆ. ಅದೇ ದೇಸಾಯಿ ಭೋಗಾಪುರ ಗ್ರಾಮದ ಆಟೋ ಡ್ರೈವರ್ ಒಬ್ಬನ ಜೊತೆ ನಿನಗೆ ಅಕ್ರಮ ಸಂಬಂಧವಿದೆ ಎಂದು ಗಲಾಟೆ ಶುರು ಮಾಡಿ ಮೊದಲೇ ಪ್ಲಾನ್ ಮಾಡಿದಂತೆ ತೆಗೆದುಕೊಂಡಿದ್ದ ಬ್ಲೇಡ್ ನಿಂದ ಕತ್ತು ಸೀಳಿದ್ದಾನೆ. ಅನಿರೀಕ್ಷಿತವಾಗಿ ಮಾಡಿದ ದಾಳಿಯ ಅರಿವಿಲ್ಲದ ಪಾಮವ್ವ ಅಲಿಯಾಸ್ ಗಂಗವ್ವ ಮನೆಯಿಂದ ಹೊರಗೆ 100 ಮೀಟರ್ ದೂರ ಓಡಿ ಬಂದು ಸಾವನ್ನಪ್ಪಿದ್ದಾಳೆ. ನಿನ್ನೆ ನೋಡ್ರಿ, ನಾನು ಮಂಚದ ಮೇಲೆ ಮಲಗಿದ್ದೆ. ಅವರು ಊಟ ಮಾಡ್ತಾರಂತ ನಾನು ಮಕ್ಕಂದಿದ್ನಿ. ಅವರು ಊಟ ಮಾಡ್ತಾರ ಅಂಬದ ಗೊತ್ತಿಲ್ಲ. ಆಯಮ್ಮ ಸೀರೆ ಕಚ್ಚಿಬಿಟ್ಲ. ಮನ್ಯಾಗ ಹೋದಿನ್ರಿ. ಹೋಗಿ ಕೇಸಿ ಏನಂತ ಹೋಗೋದ್ರಾಗ ನನ್ನ ನುಗ್ಗಿಸಿ ಕೇಸಿ ಆ ಬ್ಲೇಡ್ ಕೋದ್ ಕಸಿ ಅಲ್ಲಿ ಒಕ್ಕಟ್ಟು ಕಸಿ ಚಜ್ಜಿ ಹೊರದಾಗ ಕಸಿ ಹೊಡೆಗಿಬಿಟ್ಟ. ನಿನ್ನೆ ಮನೇಲಿ ಗಲಾಟೆ ಮಾಡಕತ್ತೀರ? ಹಂಗೆ ಮಾಡ್ಯಾನ ನೋಡ್ರಿ. ಎದ್ರ ಸಂಬಂಧ ಮಾಡ್ಯಾನ ಅಂತ ಗೊತ್ತಿಲ್ಲ. ನಮ್ಮ ಸಂಬಂಧನಕ್ಕೆ ಏನೈತಿರಿ, ಅವನೇನು ತಂದಾಕನಲ್ಲ ಬಂದಾಕನಲ್ಲ. ಯಾವ್ದಾರು 4 ರೂಪಾಯಿ ಕೊಡ ಅಂದ್ರೆ ಜಗಳ. ಅವನು ಸೋ ಅಂತ ಲಗ್ನ ಆಗೈತಿ. ಅವನೇನು ಹೇಳ್ತೀನಿ ಕಟ್ಕೊಂಡು ಬಾಳೆ ಮಾಡಿದವನಲ್ಲ. ಅವನೇನಪ್ಪ ಸುಮ್ಮನೆ ಅಡ್ಡಾಡಿ ಕೇಸಿ ಅವನು ಮನೆಗೆ ಬರೋವನು. ಮತ್ತು ಯಾವ್ದಾರ ಮನೆ ತಿಪ್ಪಲ್ಕ ಯಾವ್ದಾರ ಅಂದ್ಗಳ ನೀನು ಬರಬೇಡ, ನಮ್ಮ ಸವಸ ಬೇಡ, ನಾನು ಪಾಡಿಗೆ ನಾ ದುಡ್ಕೊಂಡು ತಿಂತನ, ನನ್ನ ತಿಪ್ಪಲ ನನಗೆ, ನಿನ್ನ ತಿಪ್ಪಲ ನಿನಗೆ ಅಂದ್ರೆ ಅವನು ಬಂದು ಇಂಥ ಥರ ಮಾಡ್ಯಾನ. ಅಟ್ಟಿ ಬಿದ್ದಂಗೆ ಮಾಡ್ಯಾನ ನೋಡಿ. ಯಲ್ಲಪ್ಪ ಮೂಲತಃ ದೊಡ್ಡ ಕುಡುಕ. ಮದುವೆ ಮಾಡಿಕೊಂಡು ದುಡಿಯೋಕೆ ಅಂತ ಹೆಂಡತಿಯನ್ನ ಕರೆದುಕೊಂಡು ಬೆಂಗಳೂರಿಗೆ ಗುಳೆ ಹೋಗಿದ್ದ. ಅಲ್ಲಿಯೂ ಕೂಡ ಹೆಂಡತಿಯ ಮೇಲೆ ಅನುಮಾನ ಪಟ್ಟು ಗಲಾಟೆ ಮಾಡ್ತಿದ್ದಂತೆ. ಆ ಕಾರಣಕ್ಕಾಗಿಯೇ ಬೆಂಗಳೂರು ತೊರೆದು ಸ್ವಗ್ರಾಮಕ್ಕೆ ಸೇರಿತ್ತು ಈ ಕುಟುಂಬ. ಮೊದಲೇ ಕಿತ್ತು ತಿನ್ನುವ ಬಡತನ, ಜೊತೆಗೆ 3 ಮಕ್ಕಳು, ಎಲ್ಲರನ್ನೂ ಸಾಕುವುದು ದುಸ್ತರ. ಇದರ ಜೊತೆಗೆ ಗಂಡನ ಅನುಮಾನ. ಹೀಗಾಗಿ ಇತ್ತೀಚೆಗೆ ತವರು ಮನೆ ಸೇರಿದ್ಲು ಆ ಗಂಗಮ್ಮ. ಆದ್ರೆ ಹಿರಿಯರೊಬ್ಬರ ಬುದ್ಧಿವಾದಗಳಿಂದ ಇತ್ತೀಚೆಗೆ ಗಂಡ ಹೆಂಡತಿ ಒಂದಾಗಿದ್ರು. ಆದ್ರೆ ಕುಟುಂಬ ನಿರ್ವಹಣೆಗೆಂದು ಕೂಲಿ ಮಾಡೋದಕ್ಕೆ ಹೋಗಿದ್ಲು ಪಾವಮ್ಮ ಅಲಿಯಾಸ್ ಗಂಗಮ್ಮ. ಆದ್ರೆ ಪತಿ ಯಾವ ಕೆಲಸಕ್ಕೂ ಹೋಗದೆ ಹೆಂಡತಿ ದುಡಿದ ದುಡ್ಡಿನಲ್ಲಿಯೇ ತಿಂದುಕೊಂಡು ಕುಡಿದು ಹಾಳು ಮಾಡುತ್ತಿದ್ದ. ಇದರ ಮಧ್ಯೆ ಪಾವಮ್ಮ ಅಲಿಯಾಸ್ ಗಂಗಮ್ಮಳಿಗೆ ಅದೇ ಗ್ರಾಮದ ಆಟೋ ಡ್ರೈವರ್ ಜೊತೆಗೆ ಸಲಿಗೆ ಶುರುವಾಗಿತ್ತು. ಕೂಲಿಗೆ ಹೋಗೋದು ಕೂಡ ಅದೇ ಆಟೋದಲ್ಲಿ. ಆದ್ರಿಂದ ಸಲಿಗೆ ಸಂಬಂಧ ತಿರುಗಿತ್ತು. ಈ ಬಗ್ಗೆ ಗಂಡನಿಗೂ ಕೂಡ ಅನುಮಾನ ಶುರುವಾಗಿತ್ತು. ಇದೇ ಅನುಮಾನವೇ ಇಂದು ಪಾಮವ್ವಳ ಕೊಲೆಗೆ ಕಾರಣವಾಗಿದೆ. ಮಸ್ಕಿ ಪೊಲೀಸ್ ಠಾಣಾ ವ್ಯಾಪ್ತಿಯ ದೇಸಾಯಿ ಭೋಗಾಪುರದಲ್ಲಿ ಇಬ್ಬರು ಗಂಡ ಹೆಂಡತಿ ಮಧ್ಯೆ ಮನಸ್ತಾಪ ಆಗಿ ಶೀಲ ಸಂಗಿಸಿ ಯಜಮಾನ ಅಥವಾ ಗಂಡ ಯಲ್ಲಪ್ಪ ತನ್ನ ಹೆಂಡತಿ ಪಾಮವ್ವ ಅಲಿಯಾಸ್ ಗಂಗಮ್ಮ ಅವ್ರನ್ನ ಹೊಸ ಬ್ಲೇಡಿಂದ ಕುತ್ತಿಗೆ ಕುಯ್ದು ಮರ್ಡರ್ ಮಾಡಿದ್ದಾರೆ. ಈ ಸಂಬಂಧ ಮಸ್ಕಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮಸ್ಕಿ ಇನ್ಸ್ಪೆಕ್ಟರ್ ಅದರ ತನಿಖೆ ಕೈಗೆತ್ತಿಕೊಂಡು ತನಿಖೆ ಮುಂದುವರಿಸ್ತಾ ಇದ್ದಾರೆ. ಈ ಸಂಬಂಧ ತನ್ನ ಹೆಂಡತಿ ಹತ್ಯೆಗೈದಂತಹ ಆರೋಪಿ ಯಲ್ಲಪ್ಪನವ್ರನ್ನ ನಾವು ದಸ್ತಗಿರಿ ಮಾಡಿದ್ವಿ ಮತ್ತು ಮಾನ್ಯ ನ್ಯಾಯಾಲಯದ ಮುಂದೆ ಅವ್ರನ್ನ ಹಾಜರುಪಡಿಸ್ತೇವೆ. ಸರ್ ಹಿನ್ನೆಲೆ ಏನು ಸರ್ ವ್ಯಕ್ತಿ ಅದು? ಹಿನ್ನೆಲೆ ಅದೇ ಆಕೆ ಶೀಲ ಸಂಗಿಸಿ ಆಕೆ ನಡವಳಿಕೆ ಮೇಲೆ ಅನುಮಾನದಿಂದ ಈ ಕೃತ್ಯ ಆಗಿದೆ ಅಂತ ನಮ್ಮ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ತನಿಖೆ ಮುಂದುವರೆದಿದೆ. ಥ್ಯಾಂಕ್ ಯು.
ಇನ್ನು ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ದತ್ತಾತ್ರೇಯ ಕಾರ್ನಾಡ್ ನೇತೃತ್ವದಲ್ಲಿ ಭೇಟಿ ನೀಡಿದ ಮಸ್ಕಿ ಠಾಣೆಯ ಪೊಲೀಸರು ಪರಿಶೀಲನೆ ನಡೆಸಿ ಆರೋಪಿಯನ್ನು ದಸ್ತಗಿರಿ ಮಾಡಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಮಸ್ಕಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಿನ್ನೆ 5ನೇ ದಿನದಂದು ಗಣೇಶ ವಿಸರ್ಜನೆಯು ಅದ್ದೂರಿಯಾಗಿ ಜರುಗಿತು. ಕಲಬುರಗಿ ನಗರದ ಫೈರ್ ಸ್ಟೇಷನ್ ಮುಂಭಾಗದಲ್ಲಿರುವ ಘನಶ್ಯಾಮ ಅಪಾರ್ಟ್ಮೆಂಟ್ನ ನಿವಾಸಿಗಳಿಂದ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದು ನಿನ್ನೆ 5ನೇ ದಿನದಂದು ಏಕದಂತನಿಗೆ ಸಂಭ್ರಮದ ವಿದಾಯ ಹೇಳಲಾಯಿತು. ಇನ್ನು ಯುವಕರು ಯುವತಿಯರು ಮಕ್ಕಳು ಕುಣಿದು ಕುಪ್ಪಳಿಸಿದರು. ಈ ಸಂದರ್ಭದಲ್ಲಿ ವೈದ್ಯನಾಥ್ ದಸ್ತಾಪುರ್, ಬಸವರಾಜ್ ದೇಶ್ಮುಖ್, ರಾಜಶೇಖರ್ ಪಾಟೀಲ್, ದಯಾನಂದ ಶೆಟ್ಟಿ, ಸವರಮಾಲಾ, ಸಂತೋಷ್ ಹಿರೇಮಠ್, ರಮೇಶ್ ಸರಡಗಿ, ರವೀಂದ್ರ ಚಿನ್ನಕೋಟಿ, ಗೌರಿ ಚಿನ್ನಕೋಟಿ, ಸಂಗಮೇಶ್ ಹಿರೇಮಠ್, ಅನಿರುದ್ಧ್ ಹಿರೇಮಠ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಘನಶ್ಯಾಮ್ ಹೌಸಿಂಗ್ ಸೊಸೈಟಿ ಫ್ಲ್ಯಾಟ್ ಓನರ್ಸ್ ಅಸೋಸಿಯೇಷನ್ನಲ್ಲಿ ಕಳೆದ 20 ವರ್ಷಗಳಿಂದ ಅತಿ ವಿಜೃಂಭಣೆಯಿಂದ ಆಚರಣೆಗೊಳ್ಳುತ್ತಿರುವಂತಹ ನಮ್ಮ ಈ ಮಹಾ ಗಣೇಶ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸುಲಲಿತವಾಗಿ ಸುಗಮವಾಗಿ ಎಲ್ಲ ಭಕ್ತರ ಸದಿಚ್ಛೆಯ ಮೇರೆಗೆ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾನೇ ಇದ್ದೀವಿ. ಸುಮಾರು ಕಳೆದ 20 ವರ್ಷಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಈ 5 ದಿನಗಳ ಗಣೇಶ ಕಾರ್ಯಕ್ರಮ ನಾವೇನು ಮಾಡ್ತೀವಿ ಇದರಲ್ಲಿ ಸರಿಸುಮಾರು ಒಂದು 85 ಮನೆಗಳಿದ್ದಾವೆ ನಮ್ಮ ಕಾಂಪ್ಲೆಕ್ಸ್ ಸಂಕೀರ್ಣದಲ್ಲಿ. ಆ ಎಲ್ಲ ಮನೆಯವರು ಅತಿ ಎನರ್ಜಿಯಿಂದ ಪಾರ್ಟಿಸಿಪೇಟ್ ಮಾಡಿ ತಮ್ಮ ಕಾಣಿಕೆಗಳನ್ನು ಸಲ್ಲಿಸಿ ಆ ಕಾಣಿಕೆಯಿಂದ ನಾವು 5 ದಿನಗಳವರೆಗೂ ಕೂಡ ಪ್ರತಿದಿನ ಪ್ರತಿಯೊಬ್ಬ ಮನೆಯವರಿಗೂ ನಾವು ಇನ್ವೈಟ್ ಮಾಡಿ ಊಟದ ವ್ಯವಸ್ಥೆಯನ್ನು ಇಲ್ಲೇ ಮಾಡಿರ್ತೀವಿ. ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊತಾ ಬರ್ತಾ ಇದ್ದೀವಿ. ಆ ಗಣೇಶನ ಆಶೀರ್ವಾದ ನಮ್ಮ ಮೇಲೆ ಸದಾ ಇರ್ತದೆ. ಕೆಲವೊಂದು ಸಾರಿ ನಾವು ಕೆಲವೊಂದು ಕಷ್ಟಗಳನ್ನು ಅನುಭವಿಸಿದ್ದೀವಿ. ಸ್ವಲ್ಪ ನೀರಿಂದು ಎಲ್ಲ ಒಳಗಡೆ ಮಳೆ ಜೋರಾಗಿ ಬಂದರೆ ಸ್ವಲ್ಪ ನೀರಿನ ವ್ಯವಸ್ಥೆ ಸರಿ ಇರಲ್ಲ, ಅಂದರೆ ನೀರೆಲ್ಲ ಒಳಗಡೆ ಹರ್ಕೊಂಡು ಬರುತ್ತೆ, ಚರಂಡಿ ವ್ಯವಸ್ಥೆ ಸರಿಯಾಗಿರಲಿಲ್ಲ. ಆದರೂ ಕೂಡ ಶ್ರೀ ಮಹಾಗಣೇಶನ ಆಶೀರ್ವಾದ ನಮ್ಮ ಮೇಲೆ ಸದಾ ಇದೆ. ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅಷ್ಟೇ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದೀವಿ. ಇಂದು ಕೊನೆಯ ದಿನ ಅಷ್ಟೇ ವಿಜೃಂಭಣೆಯಿಂದ ಗಣೇಶನನ್ನು ಕಳಿಸ್ಕೊಡೋದಕ್ಕೂ ನಾವು ರೆಡಿಯಾಗಿದ್ದೀವಿ. ನಾವು ಅತ್ಯುತ್ಸಾಹದಿಂದ ಪ್ರತಿಯೊಬ್ಬರು ಅಣ್ಣ ತಮ್ಮದಿರಂತೆ ಎಲ್ಲರೂ ಒಗ್ಗೂಡಿ ಜಾತಿ ಮತ ಭೇದ ಭಾವ ಏನನ್ನೂ ನೋಡದೆ ನಾವು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊತ ಬರ್ತಾ ಇದ್ದೀವಿ. ಇದನ್ನು ಹೀಗೆ ಗಣೇಶನ ಮೇಲೆ ಆಶೀರ್ವಾದ ಇಟ್ಟು ಪ್ರತಿ ವರ್ಷ ಕೂಡ ಹೀಗೆ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡೋಣ ಅಂತ ನಾವು ಹೇಳ್ತಾ ಇದ್ದೀವಿ. ನಾನು ಗೌರಿ ಚಿಚ್ಕೋಟಿ ಅಂಥೇಳಿ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಜ್ಯ ಕಾರ್ಯಕಾರಿಣಿ ಸದಸ್ಯೆ. ಇಲ್ಲಿ ನಮ್ಮ ಘನಶ್ಯಾಮ್ ಸೊಸೈಟಿಯಲ್ಲಿ ಸುಮಾರು 20 ವರ್ಷಗಳಿಂದ ನಾವು ಈ ಒಂದು ಗಣೇಶ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿ ಎಲ್ಲರೂ ಒಂದೇ ಕುಟುಂಬ ಥರ ಎಲ್ಲ ಕಾರ್ಯಕ್ರಮಗಳಲ್ಲೂ ಎಲ್ಲರೂ ಸಮಪಾಲು ತಗೊಂಡು ಎಲ್ಲರೂ ತಮ್ಮ ಮನೆ ಕೆಲಸ ಅಂಥೇಳಿನೇ ಕೆಲಸ ಮಾಡ್ತಾರೆ. ಆ ಥರ ಇದು ಒಂದು ನಮಗೆ ಪ್ರತಿ ವರ್ಷ ದೊಡ್ಡ ಹಬ್ಬ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು 3 ಬ್ಲಾಕ್ ಅಂದರೆ ಸುಮಾರು ಇಲ್ಲಿ 85 ಮನೆಗಳಿವೆ. ಎಲ್ಲರೂ ಇಲ್ಲಿ ರಾತ್ರಿ ಎಲ್ಲರೂ ಸೇರಿ ಅನೇಕ ಒಂದು ಮಕ್ಕಳ ನೃತ್ಯ ಆಯಿತು, ಸಂಗೀತ ಕಾರ್ಯಕ್ರಮ ಆಯಿತು, ಅಥವಾ ಗಣೇಶನ ಬಗ್ಗೆ ಮಾತನಾಡೋದು ಮತ್ತು ಹಾಡುಗಾರಿಕೆ ಎಲ್ಲ ಮಕ್ಕಳ ಪ್ರತಿಭೆ ಕೂಡ ಇಲ್ಲಿ ತೋರಿಸ್ದಂಗೆ ಆಗ್ತದೆ. ಇಲ್ಲಿ ಅವರಿಗೊಂದು ಪ್ಲಾಟ್ಫಾರ್ಮ್ ಸಿಕ್ಕಂಗೆ ನಮ್ಮ ಮಕ್ಕಳು ಯಾವ ರೀತಿ ಮುಂದೆ ಬೆಳಿಬೇಕು, ಒಂದು ಆಧ್ಯಾತ್ಮಿಕವಾಗಿ ಅವರು ಯಾವ ರೀತಿ ಮುನ್ನಡಿಬೇಕಂಥೇಳಿ ಈ ಒಂದು ಪ್ಲಾಟ್ಫಾರ್ಮ್ನಿಂದ ಅವರು ಕಲ್ಕೊತಾರೆ. ಈ ಒಂದು ಪ್ರತಿಯೊಂದು ಉತ್ಸವದಲ್ಲಿ ಕೂಡ ಎಲ್ಲರೂ ತಮ್ಮ ಒಂದು ಶ್ರದ್ಧಾ ಭಕ್ತಿಯಿಂದ ಇದರಲ್ಲಿ ಪಾಲ್ಗೊಂಡು ಅತಿ ವಿಜೃಂಭಣೆಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ತುಂಬ ಖುಷಿಯಿಂದ ಈ ಆಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಧರ್ಮಸ್ಥಳ ಪ್ರಕರಣದಲ್ಲಿ ನಡೆಯುತ್ತಿರುವ RSS ವರ್ಸಸ್ RSS ಕಿತ್ತಾಟ ಹಿಂದೆ ಬಿಜೆಪಿಯವರೇ
ಸೌಜನ್ಯ ಪ್ರಕರಣವನ್ನ ಮರು ತನಿಖೆ ಮಾಡಬೇಕು ಎಂದಿದ್ರು. SIT ರಚನೆ ಆದಾಗಲೂ ಸುಮ್ಮನಿದ್ರು. ಈಗ ಏಕಾಏಕಿ ಧರ್ಮಸ್ಥಳ ಚೆಲ್ಲೋ ಅಂತಿದ್ದಾರೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶ ಹೊರಹಾಕಿದರು. ಇಂದು ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಧರ್ಮಸ್ಥಳ ಪ್ರಕರಣವನ್ನ ಕೇಂದ್ರ ತನಿಖಾ ಸಂಸ್ಥೆಗೆ ವಹಿಸಬೇಕು ಎಂದು ಹೇಳುತ್ತಿದ್ದಾರೆ. ಆದ್ರೆ ಈ ಹಿಂದೆ CBI ಮಾನವ ಸಂಪನ್ಮೂಲದ ಕೊರತೆಯ ಬಗ್ಗೆ ಪತ್ರ ಬರೆದಿತ್ತು ಹಾಗೂ CBI ಮುಂದೆ ರಾಜ್ಯದ 74 ಪ್ರಕರಣಗಳ ತನಿಖೆ ಬಾಕಿ ಇದೆ. ಈ ಬಗ್ಗೆ ಬಿಜೆಪಿಯವರು ಏನ್ ಹೇಳ್ತಾರೆ ಎಂದು ಅವರು ಪ್ರಶ್ನೆ ಮಾಡಿದ್ರು. 2/7/2024ರಲ್ಲಿ CBI ಡೆಪ್ಯೂಟಿ IG ಮಾನವ ಸಂಪನ್ಮೂಲದ ಕೊರತೆಯ ಬಗ್ಗೆ ಪತ್ರ ಬರೆದಿದ್ರು. ಆದ್ರಿಂದ ದಯವಿಟ್ಟು ಕೇಸ್ಗಳನ್ನ ಕೊಡಕ್ಕೆ ಹೋಗಬೇಡಿ, ಕೊಟ್ಟರೆ ಮಾನವ ಸಂಪನ್ಮೂಲ ನೀವೇ ನೀಡಿ ಎಂದು ಲೆಟರ್ ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಮಗೆ ಕೇಸ್ಗಳನ್ನ ಕೊಟ್ರೆ ಕರ್ನಾಟಕ ಪೊಲೀಸರಿಂದಲೇ ಸಿಬ್ಬಂದಿ ಬೇಕಾಗ್ತಾರೆ. ಸಿಬ್ಬಂದಿ, ಕಚೇರಿ, ವಾಹನ ವ್ಯವಸ್ಥೆ ಎಲ್ಲ ನೀವೇ ಕೊಡಿ ಎಂದು ಕೇಳಿದ್ದಾರೆ. ನಮ್ಮ ಅಧಿಕಾರಿಗಳನ್ನ ತೆಗೆದುಕೊಂಡು ತನಿಖೆ ಮಾಡೋಕೆ CBI ಬೇಕಾ ಎಂದು ಪ್ರಶ್ನೆ ಮಾಡಿದರು. ಸತ್ಯಾಂಶ ಹೊರಗೆ ಬರೋದಕ್ಕಿಂತ ಮುಂಚೆನೆ ಇವರೆಲ್ಲ ಧರ್ಮಸ್ಥಳ ಚಲೋ ಮಾಡ್ತಾರೆ, ಚಾಮುಂಡೇಶ್ವರಿ ಚಲೋ ಮಾಡ್ತಾರೆ. ನಾನು BJP ಅವ್ರಿಗೆ ಕೇಳ್ತೀನಿ, ಯಾವತ್ತನ ಒಂದ್ಸರಿ ಡೆಲ್ಲಿ ಚಲೋ ಮಾಡ್ರಪ್ಪ ನೀವು. ನೋಡಿ, BJP ಅವರೇ ಇದೆ SIT ಆಗಬೇಕು, ಇವೆಲ್ಲ ತನಿಖೆ ಆಗಬೇಕು ಅಂತ ಭಾಳಷ್ಟು ಕಡೆ ಅವರು ಹಿಂದೆ ಹೇಳಿದರು. SIT ರಚನೆ ಆದಮೇಲೆ ಇವರು ಯಾವುದೇ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ. ಈಗ ಇನ್ನು ತನಿಖೆ ನಡೀತಿರ್ಬೇಕಾದಾಗ ಇವರಿಗೆ ಏನೋ ಜ್ಞಾನೋದಯ ಆಗಿದೆಯೋ ಅಥವಾ ಬೇರೆ ಯಾವುದಾದ್ರೂ ರೀತಿ ಒತ್ತಡ ಹಾಕಿದಾರೋ, ಯಾರು ಹಾಕಿದಾರೋ ಗೊತ್ತಿಲ್ಲ. ಈಗೆಲ್ಲರೂ ಹೊರಗೆ ಬಂದು ಮಾತಾಡ್ತಾ ಇದ್ದಾರೆ. ನನಗೇನು ಅನಿಸ್ತಾ ಇದೆ ಅಂದರೆ, ಇದು RSS ವರ್ಸಸ್ RSS ನಡೀತಾ ಇದೆ. ಇವತ್ತು ಯಾರ್ಯಾರು ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳ್ತಾ ಇರೋದು, ಮತ್ತು ಷಡ್ಯಂತ್ರ ನಡೆಸ್ತಾ ಇರೋರು ಯಾರು? ಇವರು BJP ಅವರು ಯಾರ ಬಗ್ಗೆ ಮಾತನಾಡ್ತಾ ಇದ್ದಾರೆ? ಅವ್ರು ಯಾರೋ ಮಹೇಶ್ ಅಂತ ಅವ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಮತ್ತು ಗಿರೀಶ್ ಮಟ್ಟಣ್ಣ ಅವ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇವರೆಲ್ಲ ಯಾರ ಕೂಸುಗಳು, ಯಾರ ಗರಡಿನಲ್ಲಿ ಬೆಳೆದಂಥ ವ್ಯಕ್ತಿಗಳು ಇವರೆಲ್ಲರೂ BJP RSS ವ್ಯಕ್ತಿಗಳೇ ಅಲ್ವಾ? ಇದೇ ನಿಮ್ಮ ಗಿರೀಶ್ ಮಟ್ಟಣ್ಣನವರು BJP ಯುವ ಮೋರ್ಚಾ ಇದ್ದರಂತ ಮರ್ತೋಗಿದ್ದಾರಾ ಇವರು? ಯುವ ಮೋರ್ಚಾ ಅಧ್ಯಕ್ಷ, ಯೂತ್ ಐಕನ್ ಮಾಡಿದ್ರಲ್ಲಪ್ಪ ಇವರು BJP ಅವರು. ಈಗ ಯಾಕೆ ಸುಮ್ಮನಿದ್ದಾರೆ ಹೇಳಿ? ಮತ್ತೆ ಏನಾಯಿತು, ಹೇಗಾಯಿತು ಎಲ್ಲ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರಲ್ಲ. BJP ಸ್ಥಳೀಯ ಮುಖಂಡರಿಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಅಂತ ಹೇಳ್ತಾರೆ. ಈಗ ಮಹೇಶ್ ಅವರು ಯಾರು? RSS ವ್ಯಕ್ತಿ. ಈಗ RSSಗೆ ಗೊತ್ತಿರಲಾರ್ದೆ ಇವೆಲ್ಲ ನಡೀತದ? ಇವೆಲ್ಲ ನೋಡಿ, ಸುಮ್ಮನೆ ಅವ್ರು RSS ಜಗಳ ಬಂದು ಇಲ್ಲಿ ಇನ್ವೆಸ್ಟಿಗೇಷನಿಗೆ ತಂದು ಹಚ್ಚೋದು ಸರಿಯಲ್ಲ. ಏನಿದ್ರು ಇನ್ವೆಸ್ಟಿಗೇಷನ್ ಈಸ್ ಗೋಯಿಂಗ್ ಆನ್. ಅದನ್ನು ಅದು ಪ್ರೊಸೆಸ್ ಏನಿದೆ ಮಾಡಿಬಿಟ್ಟು ಅದು ಬಹಿರಂಗ ಮಾಡ್ತೀವಿ ಅಂತ ಆಗಲೇ ಗೃಹ ಸಚಿವರು ಸದನದಲ್ಲಿ ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದೇನಿದ್ರೂ ಕೂಡ ಸತ್ಯಾಂಶ ಹೊರಗೆ ಬರೋದಕ್ಕಿಂತ ಮುಂಚೆನೇ ಇವರೆಲ್ಲ ಧರ್ಮಸ್ಥಳ ಚಲೋ ಮಾಡ್ತಾರೆ, ಚಾಮುಂಡೇಶ್ವರಿ ಚಲೋ ಮಾಡ್ತಾರೆ. ನಾನು BJP ಅವ್ರಿಗೆ ಕೇಳ್ತೀನಿ, ಯಾವತ್ತನ ಒಂದ್ಸರಿ ಡೆಲ್ಲಿ ಚಲೋ ಮಾಡ್ರಪ್ಪ ನೀವು. ಕೇಂದ್ರ ಸರ್ಕಾರದಿಂದ ಆಗ್ತಾ ಇರೋವಂಥ ಅನ್ಯಾಯ ಏನು ನಮ್ಮ ರಾಜ್ಯದ ಮೇಲೆ ಆಗ್ತಾ ಇದೆ, ಅದ್ರ ಬಗ್ಗೆ ಯಾವಾಗ ಧ್ವನಿ ಎತ್ತೀರಾ? ರೈತರ ಪರವಾಗಿ ಯಾವಾಗ ಧ್ವನಿ ಎತ್ತೀರಾ? ನಮ್ಮ ತೆರಿಗೆ ಮೇಲೆ ಆಗ್ತಾ ಇರುವಂಥ ಮೋಸದ ಬಗ್ಗೆ ಯಾವಾಗ ಧ್ವನಿ ಎತ್ತೀರಾ? ಬರೇ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಮಾತ್ರ ಇವರು ಇದು ಮಾಡ್ತಾ ಇರೋದು ಹೊರತು ಬೇರೆದೇನಿಲ್ಲ. ಮತ್ತು ವಿಶೇಷವಾಗಿ ಏನೋ ಇದು CBI ಕೊಡಿ, NIA ಕೊಡಿ ಅಂತ ಹೇಳ್ತಾ ಇದ್ದಾರಲ್ಲ BJP ಅವರು. ದಯವಿಟ್ಟು ನಿಮ್ಮ ಕೇಂದ್ರ ಸರ್ಕಾರದ ಏನು CBI NIAನಲ್ಲಿ ಎಷ್ಟು ಕರ್ನಾಟಕದ ಕೇಸಸ್ಗಳಿದೆ ಅಂತ ತಮಗೇನಾದರೂ ಸ್ವಲ್ಪನ ಅರಿವಿದೆಯಾ? ಈಗ ಇದು ನೋಡಿ, ಇದು ಪಟ್ಟಿ CBIನಲ್ಲಿ ಇರುವಂಥ ಕೇಸ್ಗಳು ಕರ್ನಾಟಕದ 74 ಕೇಸ್ಗಳಿವೆ. ಹಲವಾರು ವರ್ಷದಿಂದ ಇವೆ ಕೇಸ್ಗಳು. ಏನು ಮಾಡ್ತಾ ಇದ್ದೀರಪ್ಪ? ಇವುಗಳು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದ್ಬಿಟ್ಟೆ 2/7/2024 ಇಲ್ಲಿ ಡೆಪ್ಟಿ IG ಆ್ಯಂಡ್ ಹೆಡ್ ಆಫ್ ಬ್ರಾಂಚ್ CBI ಅವರು ಒಂದು ಪತ್ರ ಬರೀತಾರೆ ರಾಜ್ಯ ಸರ್ಕಾರಕ್ಕೆ. ಏನಂತ? ನಮಗೆ ಸಿಬ್ಬಂದಿಗಳಿಲ್ಲ, ಸಿಬ್ಬಂದಿ ಕೊರತೆ ಇದೆ, ಆದ್ದರಿಂದ ದಯವಿಟ್ಟು ನಮಗೆ ಕೇಸಸ್ಗಳನ್ನು ಕೊಡೋಕ್ಕೆ ಹೋಗಬೇಡಿ, ಕೊಟ್ಟರೆ ಮಾನವ ಸಂಪನ್ಮೂಲ ನೀವೇ ಕೊಡಿ ಅಂತ ಈ ಲೆಟರ್ನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಮಗೆ ಏನಾದರೂ ಕೇಸಸ್ ವಹಿಸಿದರೆ ಕರ್ನಾಟಕ ಪೊಲೀಸಿಂದಾನೇ ನಮಗೆ ಸಿಬ್ಬಂದಿಗಳು ಬೇಕಾಗ್ತಾರೆ. ನೀವೇ ನಮಗೆ ಆಫೀಸ್ ಜಾಗ ಕೊಡಬೇಕು, ನೀವೇ ನಮಗೆ ಏನು ಲಾಜಿಸ್ಟಿಕ್ಸಿಗೆ ಅಂದರೆ ಓಡಾಡೋಕ್ಕೆ ಗಾಡಿಗಳು ಮಾಡಿಕೊಡ್ಬೇಕು. ಈಗ ನಮ್ಮ ಅಧಿಕಾರಿಗಳು ತಗೊಂಡು ತನಿಖೆ ಮಾಡೋದಿದ್ದರೆ ಈ CBI ಬೇಕಾ? ಮತ್ತು NIA ಕೊಡಿ ಅಂತ ಇದ್ದೀರಲ್ಲ. ಏನು ಅಂಥದ್ದು ಏನು ದೊಡ್ಡ ನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂ ಇದೆ ಇದು?
ಈಗಾಗಲೇ ಅದನ್ನು ತಿರಸ್ಕಾರ ಮಾಡಿದ್ದಾರೆ. ಗೃಹ ಸಚಿವರು ಇರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು. ಏನು ನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂ ಏನಿದೆ ಅಪ್ಪ ಇದರಲ್ಲಿ NIA ಕೊಡೋದು? ಅಷ್ಟಿದು ಇದ್ರೆ ಹೋಗಿ ಕೊಡಿ, ಅಲ್ಲಿ ಸೋಮೋಟೋ ತೊಗೊಳಂಗಿದ್ರೆ ತೊಗೊಳ್ಳಿ, ನೀವು ಹೋಗಿ ಆಗ್ರಹ ಮಾಡಿ. ಅಲ್ಲಿ ಯಾವುದಕ್ಕೆ ಆದ್ಯತೆ ನೀಡಬೇಕು BJP ಅವರಿಗೆ ಗೊತ್ತಾಗ್ತಾ ಇಲ್ಲ. ಆದ್ದರಿಂದನೇ ಇವತ್ತು ನಾನು ಹೇಳ್ದಂಗೆ ಇದು RSS ವರ್ಸಸ್ RSS ಜಗಳ ತಂದು ಇವತ್ತು ರಾಜ್ಯ ಸರ್ಕಾರಕ್ಕೆ ಹಚ್ಚುವ ಒಂದು ಹುನ್ನಾರ ನಡೆದಿದೆ. ಆಮೇಲೆ ಇದು ಧರ್ಮಸ್ಥಳ ಚಲೋ, ಚಾಮುಂಡೇಶ್ವರಿ ಚಲೋ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ, ಎಲ್ಲರೂ ನಿಮ್ಮ ರಾಜ್ಯಾಧ್ಯಕ್ಷರಾದ BJP ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಅವರ ಕುರ್ಚಿಯನ್ನು ಉಳಿಸ್ಕೊಳ್ಳಿಕ್ಕೆ ಮಾಡ್ತಾ ಇರೋದು ವಿನ ಇವುಗಳಲ್ಲಿ ಯಾವುದೇ ರೀತಿಯಾದಂಥ ಅವ್ರದ್ರಲ್ಲಿ ಸಬ್ಸ್ಟೆನ್ಸ್ ಇಲ್ಲ. ಸಬ್ಸ್ಟೆನ್ಸ್ ಇದ್ದಿದ್ರೆ ಕೊಡಬೇಕಾಗಿತ್ತು. 2023ರಲ್ಲಿ ಅಂದಿನ BJP ರಾಜ್ಯಾಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರು ಬಹಿರಂಗವಾಗಿ ಹೇಳ್ತಾರೆ ಒಂದು ಭಾಷಣದಲ್ಲಿ, ಸುನೀಲ್ ಕುಮಾರ್ ಅವರಿಗೆ ಎಲ್ಲ ಗೊತ್ತಿದೆ, ಕಾರ್ಕಳ ಶಾಸಕರಾದಂಥ ಸುನೀಲ್ ಕುಮಾರ್ ಅವರಿಗೆ ಎಲ್ಲ ಗೊತ್ತಿದೆ, ನೀವು ಬಹಿರಂಗ ಮಾಡಬೇಕು. ಸೌಜನ್ಯ ಪ್ರಕರಣದ ಬಗ್ಗೆ ಇರ್ಬೋದು, ಬೇರೆದ ಬಗ್ಗೆ ಇರ್ಬೋದು, ನಾವು ನಿಮಗೆ ಕೇಂದ್ರ ಸರ್ಕಾರದಿಂದ ನಾವು ನಿಮಗೆ ಸೆಕ್ಯೂರಿಟೀಸ್ ಕೊಡ್ತೀವಿ ಅಂತ ಹೇಳಿರೋದು ನೆನಪು ಹಾರಿದೆ ಅನಿಸುತ್ತೆ BJP ಅವರಿಗೆ. ಮತ್ತೊಮ್ಮೆ ನೆನಪು ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನಳಿನ್ ಕುಮಾರ್ ಕಟೀಲ್ ಅವರ ಭಾಷಣವನ್ನು ತಾವು ಕೇಳಬೇಕು. BJP ಶಾಸಕರಿಗೆ, ಅಲ್ಲಿನ ಸ್ಥಳೀಯ ಶಾಸಕರುಗಳಿಗೆ ಎಲ್ಲರಿಗೂ ಏನೇನು ನಡೀತಾ ಇದೆ ಅಂತ ಎಲ್ಲ ಮಾಹಿತಿ ಇದೆ ಅಂತ ಅವರೇ ಹೇಳಿರೋದು ನಳಿನ್ ಕುಮಾರ್ ಕಟೀಲ್ ಅವರು. ಸೊ ಅದಕ್ಕೆ ಉತ್ತರ ಕೊಡಲಿ ಫಸ್ಟ್ ಅವರು BJP ಅವರು. ಅದಾದಮೇಲೆ ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ
ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆಬೋಸ್ಗ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.